ಓಕೆ, ಈಗ ಕ್ಷೇತ್ರವನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಸರ್, ಯಾವ ಏರಿಯಾಗ ಹೋಗ್ತಿದೀವಿ, ಎಲ್ಲೆಲ್ಲಿ ಹೋಗ್ತಿದೀವಿ ಅಂತ? ಅಲ್ಲ, ಇದು ನಾವು ಈಗ ತಾನೇ ಕೃಷ್ಣಗಿರಿ ಬಿಟ್ಟಿದೀವಿ. ಹ್ಮ್. ಸೊ ಇಲ್ಲಿಂದ ಅದೇ ಆಮ್ ತಲಾಬ್ ನೀವು ಕೇಳಿದ್ರಲ್ಲ, ಹಾ. ಆ ಕೆಲಸ ನಡೀತಾ ಇದೆ. ಓಕೆ. ಅದೊಂದು ಪೆಟ್ ಪ್ರಾಜೆಕ್ಟ್ ನಮ್ಮೆಲ್ಲರಿಗೂ, ಇಡೀ ರಾಯಚೂರು ನಾಗರಿಕರದು ಒಂದು ಪೆಟ್ ಪ್ರಾಜೆಕ್ಟ್. ಅಂದ್ರೆ ಆಮ್ ತಲಾಬ್ ಒಂದು ರೀಡೆವಲಪ್ಮೆಂಟ್ ಅಂತ ನಾವು ಕರಿತಾ ಇದೀವಿ ಅದನ್ನ. ಓಕೆ. ಸೊ ಅದನ್ನ ನೋಡಕ್ ಹೋಗೋಣ ಅಂತ ನನಗೆ. ಓಕೆ ಸರ್, ದಿನನಿತ್ಯ ಎಷ್ಟು ಹಳ್ಳಿಗಳಿಗೆ ಓಡಾಡ್ತೀರಿ? ಯಾವ್ಯಾವ ಕಡೆಗಳಲ್ಲಿ ಹೋಗ್ತೀರಿ? ಜನರಲಿ ನಾನು ಹಳ್ಳಿಗಳಂತೂ ಜಾಸ್ತಿ ಓಡಾಡೋದಿಲ್ಲ ನಾನು. ಈ ಇಡೀ ನಮ್ಮ ಈ ರಾಯಚೂರು ಈಗ ನಗರ ಒಂದು 35 ವಾರ್ಡ್ಗಳಲ್ಲಿ ಡಿವೈಡ್ ಆಗಿರೋದು. ಸೊ ಅದಕ್ಕೆ ಅಂಟ್ಕೊಂಡು ಒಂದು 14 ಹಳ್ಳಿ ಇದಾವೆ. ಜೊತೆಲಿ ಈ ಒಂದು ರಾಯಚೂರು ತಾಲೂಕ ಒಂದು ದೊಡ್ಡ ವಿಸ್ತೀರ್ಣ ಆಗಿರೋಂತ ಒಂದು ಪ್ರದೇಶ ಇದು. ಬೆಳಗಿನ ಜಾವ ಜನರಲಿ ಈ ವಾರ್ಡ್ಗಳಲ್ಲಿ ಏನೇನ್ ಸಮಸ್ಯೆಗಳಿದಾವೆ, ಈಗ ಬ್ಯಾಸಗಿ ಇದೆ, ಸಮ್ಮರ್ ಅಲ್ಲಿ ಜನರಲಿ ನೀರಿನ ಒಂದು ತೊಂದರೆ ಆಗ್ತದೆ. ಕರೆಕ್ಟ್. ಸೊ ಹಂಗಾಗಿ ವಾರ್ಡ್ಗಳ ವಿಸಿಟ್ ಮಾಡ್ತೀವಿ, ಎಲ್ಲೆಲ್ಲಿ ನೀರಿನ ತೊಂದರೆ ಇದೆಯೋ ಅಂತ ನೋಡ್ತೀವಿ, ಸರ್ಪ್ರೈಸ್ ವಿಸಿಟ್ಸ್ ಮಾಡ್ತೀವಿ. ಓಕೆ. ಸೊ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಲೀಡರ್ಸ್, ನಮ್ಮ ಕಾರ್ಪೊರೇಟರ್ಸ್, ನಮ್ಮ ಮೇಯರ್ ಅವರಾಗಿರ್ಬೋದು, ಉಪಮೇಯರ್ ಆಗಿರ್ಬೋದು, ಎಲ್ಲ ತಗೊಂಡು ಇಡೀ ಒಂದು ಸಿಟಿಯನ್ನ ನಾವು ವಿಸಿಟ್ ಮಾಡ್ತೀವಿ. ಓಕೆ. ವಿಸಿಟ್ ಮಾಡಿದಾಗ ಇಶ್ಯೂಸ್ ನ ಗ್ರೌಂಡ್ ರಿಯಾಲಿಟಿ ನೀವು ಅಂದಂಗೆ ಗ್ರೌಂಡ್ ರಿಯಾಲಿಟಿ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಅದಕ್ಕೆ ಸ್ಪಂದಿಸ್ಬೇಕು ಇಮಿಡಿಯೇಟ್ ಆಗಿ. ಅದಕ್ಕೆ ಒಂದು ಇಶ್ಯೂಸ್ ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವರು ಆಫೀಸರ್ಸ್ ಹೇಳ್ತಾರೆ, ಹೇಳಿ ಅಲ್ಲೇ ಆನ್ ದ ಸ್ಪಾಟ್ ಅದಕ್ಕೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಒಂದು ಅವಕಾಶ ಸಿಗ್ತದೆ ನಮ್ಗೆ. ಈ ರೀತಿ ಬೆಳಿಗ್ಗೆ ಮುಂಜಾನೆ ಹೋದಾಗ, ಯಾಕಂದ್ರೆ ಅದೇ ಟೈಮ್ ಅಲ್ಲಿ ನೀರು ಬರ್ತಿರ್ತದೆ, ಚರಂಡಿಗಳೆಲ್ಲ ಕ್ಲೀನ್ ಆಗ್ತಿರ್ತವೆ, ಸ್ವಚ್ಛತೆಯನ್ನ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ಮತ್ತೆ ಕಾರ್ಪೊರೇಷನ್ ಅವರಾಗಿರ್ಬೋದು, ಅವ್ರು ಮಾಡ್ತಿರ್ತಾರೆ. ಸೊ ಅದನ್ನ ನಾವು ನಿಕಟವಾಗಿ ನೋಡ್ಬೋದು. ಓಕೆ.